ನಾನು ಡಾಕ್ಟರ್ ಅಮಿತ್ ಎಸ್ ಕಲ್ಲನಗೌಡ, ಕೀಲುಮೂಳೆ ತಜ್ಞ ಅಂದರೆ ಆರ್ಥೋಪೆಡಿಕ್ ಸರ್ಜನ್. ಇವತ್ತಿನ ದಿನ ನಿಮ್ಮೆಲ್ಲರ ಜೊತೆ ಸಾಮಾನ್ಯವಾಗಿ ಎಲ್ಲರಿಗೂ ಅನುಭವಿಸಿರತಕ್ಕಂಥ ಅಥವಾ ತೊಂದರೆ ಉಂಟು ಮಾಡುವಂಥದ ತೊಂದರೆ ಬಗ್ಗೆ ಮಾತಾಡ್ತೀನಿ. ಅದು ಬೆನ್ನು ನೋವು. ಸಾಮಾನ್ಯವಾಗಿ ಒಂದಿಲ್ಲ ಒಂದು ದಿನ ಯಾರಿಗಾದ್ರೂ ಬೆನ್ನು ನೋವು ಬಂದೇ ಬರುತ್ತೆ. ಅದಕ್ಕೆ ಹಲವಾರು ಕಾರಣಗಳಿವೆ. ಅದು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ತೊಂದರೆ ಕೊಡ್ಬೋದು. ಹಾಗಾಗಿ ಬೇರೆ ಬೇರೆ ವಯಸ್ಕರಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತವೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಹುಟ್ಟಿನಿಂದ ತೊಂದರೆಗಳು ಶುರುವಾಗ್ಬೋದು. ಅಂದರೆ ಸ್ಪೋಲಿಯೋಸಿಸ್ ಅಂತೀವಿ, ಅಥವಾ ಬಲಹೀನತೆ, ಕೆಲವೊಮ್ಮೆ ವಿಟಮಿನ್ ಡೆಫಿಷಿಯನ್ಸಿ ಅಥವಾ ರಿಕೆಟ್ಸ್ ಅಂತೀವಿ, ಅದರಿಂದ ಬೆನ್ನಿನ ತೊಂದರೆಗಳು, ಬೆನ್ನು ನೋವು ಕಾಣಿಸ್ಕೊಳ್ಬೋದು. ಬೆನ್ನು ಡೊಂಕಾಗಿ ಆಗಿರ್ಬೋದು ಕೆಲವೊಂದು ಮಕ್ಕಳಲ್ಲಿ, ಅದರಿಂದ ಕೂಡ ಬೆನ್ನು ನೋವು ಕಾಣಿಸ್ಕೊಳ್ಬೋದು. ಇನ್ನು ಕೆಲವೊಮ್ಮೆ ಇನ್ಫೆಕ್ಷನ್ಸ್ ಅಥವಾ ಸೋಂಕು ನಂಜಾಗಿ ಅದರಿಂದ ಕೂಡ ಬೆನ್ನು ನೋವು ಕಾಣಿಸ್ಕೊಳ್ಬೋದು. ಇದು ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದಾದ ಕಾರಣಗಳು. ಇನ್ನು ವಯಸ್ಕರಲ್ಲಿ, ವೃದ್ಧರಲ್ಲಿ ಬೇರೆ ಬೇರೆ ಕಾರಣಗಳಿದ್ದಾವೆ. ವಯಸ್ಕರಲ್ಲಿ ಅಂದರೆ ಅಡಲ್ಟ್ಸ್ ಅಂತೀವಲ್ಲ, ಅವರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಕಾರಣಗಳು ಕೆಲಸದಿಂದ ಆಗುವಂಥದ್ದು, ಒಜ್ಜೆ ಎತ್ತಿ, ಭಾರ ಎತ್ತಿ ಅಥವಾ ಭಾಳ ಪ್ರಯಾಣ ಮಾಡಿ ಆಗುವಂಥ ತೊಂದರೆಗಳು ಇರ್ತವೆ. ಒಂದು ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಸ್ಲಿಪ್ ಡಿಸ್ಕ್ ಅಂತ ಕಾಮನ್ಲಿ ಹೇಳ್ತೀವಿ. ಬೆನ್ನಿನ ಮೂಳೆಗಳ ನಡುವೆ ಇರುವಂತಹ ಮಾಂಸಖಂಡ ಅಥವಾ ಡಿಸ್ಕ್ ಏನಿದೆ ಅದು ಜರುಗಿ ನರಗಳ ಮೇಲೆ ಒತ್ತಡ ಬೀರುವುದರಿಂದ ಅಥವಾ ನರ ತೊಡಕು ಅಂತ ಏನು ಹೇಳ್ತೀವಿ, ಅದರಿಂದ ಆಗುವಂಥ ತೊಂದರೆ ಇದೆ. ಇದು ಸಾಮಾನ್ಯವಾಗಿ ಅಡಲ್ಟ್ಸ್, ವಯಸ್ಕರಲ್ಲಿ ಕಾಣಿಸ್ಕೊಳ್ಳುತ್ತೆ. 20 ರಿಂದ 40 ವರ್ಷದವರೆಗೆ ನೋಡ್ತೀವಿ ಇದನ್ನು. ಇನ್ನು ಕೆಲವೊಮ್ಮೆ ಮೆಕ್ಯಾನಿಕಲ್ ಬ್ಯಾಕೇಕ್, ಕಾಮನ್ಲಿ ನೋಡುವಂಥದ್ದು ಮೆಕ್ಯಾನಿಕಲ್ ಬ್ಯಾಕೇಕ್. ಇದು ಭಾಳ ಹೊತ್ತು ಕೂತು ಕೆಲಸ ಮಾಡುವವರಲ್ಲಿ, ಟೂ ವೀಲರ್ ದ್ವಿಚಕ್ರ ವಾಹನ ಚಲಿಸುವವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇನ್ನು ವೃದ್ಧರಲ್ಲಿ ಬೇರೆ ಕಾರಣಗಳಿದ್ದಾವೆ. ಒಂದು ವಯಸ್ಸಿನ ಕಾರಣದಿಂದ ಆ ಡಿಸ್ಕ್ ಸವಕಳಿಯಾಗಿರುವುದರಿಂದ ನೋವು ಕಾಣಿಸ್ಕೊಳ್ಬೋದು. ಅದಕ್ಕೆ ಲಂಬಾರ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಅಥವಾ ಮೂಳೆ ಒಂದರ ಮೇಲೊಂದಿರುತ್ತಲ್ಲ, ಬೆನ್ನಿನ ಮೂಳೆ, ಅದು ಜರುಗಿ ನರ ತೊಡಕು ಆಗಿ ಅದರಿಂದ ಕೂಡ ನೋವು ಕಾಣಿಸ್ಕೊಳ್ಬೋದು. ಇವು ಕಾರಣಗಳಾದವು. ಇನ್ನು ಈ ಲಕ್ಷಣಗಳು ಏನಿರ್ತವೆ, ಸಾಮಾನ್ಯವಾಗಿ ಬೆನ್ನು ನೋವು ಅಥವಾ ಕೆಳಬೆನ್ನಿನ ನೋವು ಅಥವಾ ಬೆನ್ನಿನ ನೋವಿನ ಜೊತೆ ಕಾಲು ಹರಿತ, ಅದೇ ನೋವು ಕಾಲಿಗೂ ಕೂಡ ಹರಿಯುವ ಸಂಭವ ಇರುತ್ತದೆ. ಜೊತೆಗೆ ಕೆಲವೊಬ್ಬರಲ್ಲಿ ತೀವ್ರತೆ ಹೆಚ್ಚಾದಾಗ ಜೋಮ್ ಹಿಡಿಯೋದು ಅಥವಾ ಮರಗಟ್ಟುವಿಕೆ, ಕಾಲುಗಳಲ್ಲಿ ಮರಗಟ್ಟುವಿಕೆ ಆಗ್ಬೋದು, ಅಥವಾ ಬಲಹೀನತೆ ಆಗಬಹುದು. ಇನ್ನು ತೀವ್ರತೆ ಹೆಚ್ಚಾದಾಗ ಕಾಲುಗಳಲ್ಲಿ ಬಲಹೀನತೆ ಆಗಬಹುದು. ಇವೆಲ್ಲದರಲ್ಲಿ ಸಾಮಾನ್ಯವಾಗಿ ಬೆನ್ನು ನೋವು ಎಲ್ಲ ತೊಂದರೆಗಳಲ್ಲೂ, ಯಾವುದೇ ಕಾರಣ ಆಗಿದ್ದರೂ ಬೆನ್ನು ನೋವು ಸಹಜವಾಗಿ ಎಲ್ಲರಿಗೂ ಇರುತ್ತೆ. ಇವೆಲ್ಲ ಲಕ್ಷಣಗಳಾದವು. ಇನ್ನು ಇದನ್ನು ಪತ್ತೆ ಹಚ್ಚೋದು ಹೇಗೆ? ಒಂದು ಯಾವುದಾದ್ರೂ ಕೀಲುಮೂಳೆ ತಜ್ಞರಲ್ಲಿ ತೋರಿಸ್ಕೊಂಡ್ರೆ ಅವರು ಪರೀಕ್ಷೆ ಮಾಡಿ ಇರಬಹುದಾದ ಕಾರಣ ಹುಡುಕ್ಬೋದು. ಕೆಲವೊಮ್ಮೆ ಎಕ್ಸ್ರೇ ಅಂದರೆ ಕ್ಷಕಿರಣದ ವ್ಯವಸ್ಥೆ ಅಥವಾ ಅವಶ್ಯಕತೆ ಬೇಕಾಗ್ಬೋದು. ಇನ್ನು ಕೆಲವರಲ್ಲಿ ಡಿಸ್ಕ್ ಪ್ರಾಬ್ಲಮ್ ಅಥವಾ ಇನ್ಫೆಕ್ಷನ್ ಅಥವಾ ನಂಜಾಗಿರೋದು ಅಥವಾ ನರ ತೊಡಕು ಅಂತೀವಲ್ಲ, ಅದಕ್ಕೆಲ್ಲ MRI ಸ್ಕ್ಯಾನ್ ಅಂತ ಮಾಡ್ತೀವಿ. ಇವೆಲ್ಲದರಲ್ಲಿ ಅದರದ್ದು ಕಾರಣ ಪತ್ತೆ ಹಚ್ಚಿ ಇನ್ನು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ಬೋದು. ಇದೆಲ್ಲರ ನಡುವೆ ಯಾವುದೇ ಏಜ್ ಆದ್ರೂ ಟ್ರಾಮಾ ಅಂತೀವಿ, ಅಂದರೆ ಬಿದ್ದು ಅಥವಾ ಪೆಟ್ಟಾಗಿ ಬೆನ್ನಿನ ನೋವು ಕಾಣಿಸ್ಕೊಳ್ಬೋದು. ಇವೆಲ್ಲನೂ ಎಕ್ಸ್ರೇ ಅಥವಾ MRI ನಾವು ಪತ್ತೆ ಹಚ್ಬೋದು. ಇನ್ನು ಇದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್, ಹಲವಾರು ಟ್ರೀಟ್ಮೆಂಟು ಡಿಪೆಂಡಿಂಗ್ ಆನ್ ದಿ ಕಾಸ್, ಅಂದರೆ ಯಾವುದು ಕಾರಣ ಇದೆ ಅದರ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಕಾಣುವಂತಹ ಮೆಕ್ಯಾನಿಕಲ್ ಬ್ಯಾಕೇಕ್ ಅಥವಾ ಮಸಲ್ ಪೇನ್ ಅಂತ ಹೇಳ್ತೀವಿ, ಮಸಲ್ ಕಾರಣದಿಂದ ಆಗಿರುವಂಥ ಪೇನಿಗೆ ಸ್ವಲ್ಪ ದಿನಕ್ಕೆ ರೆಸ್ಟು ಮತ್ತು
ಶಿಸ್ತಂತ್ರ ವಿಶ್ರಾಂತಿ, ಸ್ವಲ್ಪ ಮಾತ್ರೆಗಳು, ಆಮೇಲೆ ಸ್ವಲ್ಪ ಎಕ್ಸಸೈಸ್. ನೋವು ಕಡಿಮೆ ಆದ ನಂತರ ಅದಕ್ಕೆ ವ್ಯಾಯಾಮದಿಂದ ತಡೆಗಟ್ಟಬಹುದು. ಇನ್ನು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಏನು ಹೇಳ್ತೀವಿ, ಇನ್ನೊಂದು ಕಾಮನ್ ಪ್ರಾಬ್ಲಮ್. ಅದಕ್ಕೇನು ಕೂಡ ಸ್ವಲ್ಪ ಮಾತ್ರೆಗಳು, ಸ್ವಲ್ಪ ದಿನದವರೆಗೂ ರೆಸ್ಟ್. ಕೆಲವೊಮ್ಮೆ ಪೇಷಂಟಿಗೆ ಕಾಲಿಗೆ ಮರಳಿನ ಚೀಲದ ತೂಕ ಹಾಕಿ ರೆಸ್ಟ್ ಕೊಡುವಂತಹ ವಿಧಾನ ಇದೆ, ಟ್ರೀಟ್ಮೆಂಟ್ ವಿಧಾನ ಇದೆ. ಕೆಲವೊಮ್ಮೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ, ಮಷೀನಿಂದ ಸ್ವಲ್ಪ ಮಸಾಜ್ ಥರ ಮಾಡಿಸಿ ನೋವಿನ ಶಮನ ಮಾಡುವಂಥ ವಿಧಾನ ಇದೆ. ಇನ್ನು ಕೆಲವೊಮ್ಮೆ ವೆರಿ ಸಿವಿಯರ್ ಕೇಸಸ್, ಅಂದರೆ ತೀವ್ರತೆ ಹೆಚ್ಚಾದಾಗ, ಅಂದರೆ ಮರಗಟ್ಟುವಿಕೆ ಅಥವಾ ಬಲಹೀನತೆ ಕಾಲಲ್ಲಿ ಕಂಡಾಗ ಆಪರೇಷನ್ ಅಥವಾ ಸರ್ಜರಿಯ ಅವಶ್ಯಕತೆ ಬೀಳಬಹುದು. ಅದರಲ್ಲೂ ಬೇರೆ ಬೇರೆ ವಿಧಾನಗಳ ಸರ್ಜರೀಸ್ ಇದ್ದಾವೆ. ಇನ್ನು ವಯಸ್ಕರಲ್ಲಿ ಕಾಣುವಂತಹ ಸವಕಳಿ ಆಗಿರುವಂಥ ಮೂಳೆಯಿಂದ ಕಾಣಿಸುವಂತಹ ತೊಂದರೆಯಿಂದ ಅದು ಕೂಡ ರೆಸ್ಟ್, ಸ್ವಲ್ಪ ಮಾತ್ರೆಗಳು, ಆಮೇಲೆ ಕೆಲವೊಮ್ಮೆ ಬೆಲ್ಟ್ ಕೊಡ್ತೇವೆ, ಕೆಲವೊಮ್ಮೆ ಎಕ್ಸಸೈಸ್ ಮೂಲಕ ಅದನ್ನು ಕಂಟ್ರೋಲ್ ಮಾಡ್ಬೋದು. ಎಲ್ಲದರಲ್ಲೂ ಒಂದು ಎರಡು ಕಾಮನ್ ಅಂದರೆ ಒಂದು ರೆಸ್ಟ್, ಇನ್ನೊಂದು ಎಕ್ಸಸೈಸ್. ಅಂದರೆ ಯಾವುದೇ ಬೆನ್ನಿನ ಪ್ರಾಬ್ಲಮಿಗೆ ರೆಸ್ಟ್ ಮೂಲಕ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಅಥವಾ ನೋವು ಕಡಿಮೆ ಆದ ನಂತರ ಕೆಲವೊಂದು ವ್ಯಾಯಾಮದ ಮೂಲಕ ಅದು ಮತ್ತೆ ಬಾರದ ಹಾಗೆ ತಡೆಗಟ್ಟಬಹುದು. ಇನ್ನು ಸಾಮಾನ್ಯವಾಗಿ ಕಾಣುವಂತಹ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ತಡೆಗಟ್ಟುವುದು ಹೇಗೆ? ಒಂದು ಹೆಲ್ದಿ ಡಯಟ್, ಊಟ ಚೆನ್ನಾಗಿ ಮಾಡಬೇಕು, ಬೊಜ್ಜಿನ ಅಂಶ, ಕೊಬ್ಬಿನ ಅಂಶ ಕಡಿಮೆ ಮಾಡಬೇಕು, ತೂಕ ಮಿತಿಯಾಗಿರಬೇಕು, ಬಾಡಿ ತೂಕ. ಆಮೇಲೆ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಯಾವ ಥರ ಅಂದರೆ, ಒಂದು ವಾಕಿಂಗ್ ಆಗಿರ್ಬೋದು, ಸಿಂಪಲ್ ವಾಕಿಂಗ್ ಕೂಡ ಬ್ಯಾಕಿಗೆ ಎಕ್ಸಸೈಸ್ ಆಗುತ್ತೆ. ಬ್ಯಾಕಿಗೆ ತಕ್ಕನ ಎಕ್ಸಸೈಸಸ್ ನಿಮ್ಮ ಕೀಲುಮೂಳೆ ತಜ್ಞರಲ್ಲಿ ಕೇಳಿಕೊಂಡು ಅವನ್ನು ಮಾಡ್ಬೋದು. ಯೋಗಾಸನ ಒಂದು ಕೂಡ ಬೆನ್ನಿಗೆ ಒಂದು ಉತ್ತಮವಾದ ವ್ಯಾಯಾಮ. ಅದರಲ್ಲಿ ಸೂರ್ಯ ನಮಸ್ಕಾರ ಒಂದು ಬೆನ್ನಿಗೆ ಶಕ್ತಿ ಕೊಡುವಂಥ ವ್ಯಾಯಾಮ ಆಗಿರುತ್ತದೆ. ಇನ್ನು ಕುಳಿತು ಹೊರಕೊಳ್ಳುವಾಗ ಯಾವಾಗಲೂ ಕೆಳಬೆನ್ನು ಅಥವಾ ಲೋ ಬ್ಯಾಕ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಪೋರ್ಟ್ ಇರುವಂಥ ಚೇರ್ಗಳನ್ನು ಯೂಸ್ ಮಾಡಬೇಕು. ಆಮೇಲೆ ಕೆಲಸ ಮಾಡುವಾಗ ಆದಷ್ಟು ಬಗ್ಗಿ ಕೆಲಸ ಮಾಡೋದನ್ನು ತಡೆಗಟ್ಟಬೇಕು. ಕೆಳಗಡೆ ಕೂತು ಕೆಲಸ ಮಾಡಬೇಕು. ಭಾರ ಎತ್ತುವ ಪ್ರಸಂಗ ಬಂದರೆ ಬಗ್ಗಿ ಎತ್ತುವ ಬದಲು ಕುಳಿತುಕೊಂಡು ಎದ್ದು ನಿಲ್ಲುವ ಮೆಥಡನ್ನು ಅಳವಡಿಸ್ಕೊಳ್ಬೇಕು. ಇವೆಲ್ಲದರ ಮೂಲಕ ಬೆನ್ನು ನೋವು ಸಾಮಾನ್ಯವಾಗಿ ಬರುವಂಥ ಬೆನ್ನು ನೋವನ್ನು ತಡೆಗಟ್ಟಬಹುದು. ಇದೆಲ್ಲ ಬೆನ್ನು ನೋವಿನ ಕಾರಣಗಳು, ಅದರ ಲಕ್ಷಣಗಳು ಹಾಗೂ ಅದಕ್ಕೆ ಸಾಮಾನ್ಯವಾಗಿ ಬೇಕಾಗುವಂಥ ಟ್ರೀಟ್ಮೆಂಟ್ ವಿಧಾನಗಳು. ನಮಸ್ತೆ.